ಹಾಯ್, KCET ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅಥವಾ ಡೇಟ್ಸ್ ಏನಿದೆ ಇದನ್ನ ಕೇದವರು ಅನೌನ್ಸ್ ಮಾಡಿದರೆ ಅದ್ರ ಬಗ್ಗೆ ಈ ವಿಡಿಯೋ ತಿಳ್ಕೊಳ್ತಿದ್ದೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ವಿವಿಧ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿವೆ. ಈ ಕಾಲೇಜಲ್ಲಿ ಸ್ಟಡಿ ಮಾಡಿದಂತಹ 92% ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಪ್ಲೇಸ್ಮೆಂಟ್ ಅನ್ನು ಪಡೆದುಕೊಂಡಿದ್ದಾರೆ. ನಂತರ ಈ ಕಾಲೇಜ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೆ ಹಲವಾರು ಪ್ರೈವೇಟ್ ಆರ್ಗನೈಸೇಷನ್ ಕಡೆಯಿಂದ ಕೂಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುವ ರೀತಿ ಫೆಸಿಲಿಟಿಯನ್ನು ಈ ಕಾಲೇಜ್ನವರು ಪ್ರೊವೈಡ್ ಮಾಡ್ತಾರೆ. ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದರಲ್ಲಿ ಟಾಪ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅದ್ರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಿ. ನಂತರ ಕಾಲೇಜ್ ಕೋಡ್ E086 ಆಗಿರುತ್ತೆ. ಈಗ ತುಂಬಾ ದಿನಗಳಿಂದ ನೀವು ಕೇಳ್ತಾ ಇದ್ರಿ ಈ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ. ಸೆಕೆಂಡ್ ರೌಂಡ್ ಏನಿದೆ ಇದು ನಾಳೆಯಿಂದ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಆಗಸ್ಟ್ 21ನೇ ತಾರೀಕಿನಿಂದ KCET ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಪ್ರಾಸೆಸ್ ಏನಿದೆ ಅದರಿಂದ ಸ್ಟಾರ್ಟ್ ಆಗೋದು. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಏನಿದೆ ಆಲ್ರೆಡಿ ಇರುವಂತಹ ಆಪ್ಷನ್ ಎಂಟ್ರಿ ಅದನ್ನ ಎಡಿಟ್ ಮಾಡೋದಕ್ಕೆ ನಾಳೆ ಅಂದ್ರೆ ಆಗಸ್ಟ್ 21ನೇ ತಾರೀಕಿನಿಂದ ಅವಕಾಶ ಕೊಡ್ತಾರೆ. ಆವಾಗ ನೀವು ಬೇಕಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಕಾಲೇಜ್ಗಳನ್ನ ಅಂದ್ರೆ ಕೆಲವು ಕಾಲೇಜ್ ಬೇಡ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡ್ಕೋಬಹುದು. ಅನಂತರ ಆಪ್ಷನ್ ಎಂಟ್ರಿ ಅಲ್ಲಿ ಇರುವಂತಹ ಕಾಲೇಜ್ಗಳ ಪ್ರಯಾರಿಟೀಸ್ ಅನ್ನ ಚೇಂಜ್ ಮಾಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ 10ನೇ ಪ್ರಯಾರಿಟಿಲಿ ಇರುವಂತಹ ಕಾಲೇಜನ್ನ 15th ಪ್ರಯಾರಿಟಿ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಈ ರೀತಿ ಪ್ರಯಾರಿಟಿ ಆರ್ಡರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಅದ್ರ ಜೊತೆಗೇನೆ ಈಗ BAMS ಆಪ್ಷನ್ ಎಂಟ್ರಿ ಈ ಹಿಂದೆ ಆಗಿರಲಿಲ್ಲ. ಸೊ BAMS ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅಂದ್ರೆ ಹೊಸದಾಗಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಟ್ BAMS ಕೋರ್ಸ್ಗೆ ಮಾತ್ರ ಈ ಒಂದು ಕಾಲೇಜಸ್ ಅನ್ನ ಆಡ್ ಮಾಡೋ ಆಪ್ಷನ್ ಇರುತ್ತೆ. ಈಗ ಆಲ್ರೆಡಿ ಏನು ಆಪ್ಷನ್ ಎಂಟ್ರಿ ಆಗಿತ್ತು ಎಂಜಿನಿಯರಿಂಗ್, ನರ್ಸಿಂಗ್, ಸೊ ಈ ರೀತಿ ಕೋರ್ಸ್ಗಳಿಗೆ ಮತ್ತೆ ಕಾಲೇಜನ್ನ ಆಡ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಬಟ್ ಆಪ್ಷನ್ ಎಂಟ್ರಿಲಿ ಎಡಿಟಿಂಗ್ ಅನ್ನ ಮಾಡ್ಕೋಬಹುದು. ನಂತರ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಈ ಹಿಂದೆ ಸೀಟ್ ಸಿಕ್ಕಿರಲಿಲ್ಲ ಅಂತಹ ವಿದ್ಯಾರ್ಥಿಗಳು ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಲಿಂಕ್ ಏನಿದೆ ಅದರ ಮೂಲಕ ಲಾಗಿನ್ ಆದಾಗ ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಆಪ್ಷನ್ ತೋರಿಸುತ್ತೆ. ನೀವು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅಲ್ಲಿ ಅಗ್ರಿ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅದರ ನಂತರ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅದನ್ನ ಎಡಿಟ್ ಮಾಡಬೇಕು ಅಂತ ಅನ್ಸಿದ್ರೆ ಎಡಿಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ನೀವು ಹೋಗಬಹುದು. ಓಕೆನಾ? ನಂತರ ಈ ರೀತಿ ಈ ಆಪ್ಷನ್ ಎಂಟ್ರಿ ಏನಿದೆ ಇದನ್ನ ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಸ್ಟ್ 25 ಅಂತ ಹೇಳಿದ್ದಾರೆ. ಸೊ ಆಗಸ್ಟ್ 25ರವರೆಗೆ ಈ ಆಪ್ಷನ್ ಎಂಟ್ರಿಯಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಚೇಂಜಸ್ ಮಾಡ್ಕೋಬಹುದು. ಅದರ ನಂತರ ಈ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಿದೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಅದಕ್ಕಿಂತ ಮೊದಲು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಅಂದ್ರೆ ತಾತ್ಕಾಲಿಕ ಸೀಟ್ ಅಲಾಟ್ಮೆಂಟ್ ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿದೆ. ಆ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಏನಿದೆ ಅದನ್ನ ಆಗಸ್ಟ್ 29ಕ್ಕೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಎಲ್ಲ ಇನ್ಫಾರ್ಮೇಶನ್ ಸಿಕ್ತು ಅನ್ಸುತ್ತೆ. ಮತ್ತೊಂದು ಡೌಟ್ ಇದ್ರೆ ಅದನ್ನ ಕಾಂಟ್ಯಾಕ್ಟ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.